ರೇಣುಕಾಸ್ವಾಮಿ ಕೊಲೆ ಕೇಸ್ ಒಂದು ಕಡೆ, ಆ ಕೇಸ್ನ 17 ಆರೋಪಿಗಳು ಮತ್ತೊಂದು ಕಡೆ. ಇವರ ಮಧ್ಯೆ ಕೋರ್ಟ್ ಕಲಾಪ ತುಂಬ ಅಚ್ಚುಕಟ್ಟಾಗಿ ನಡೀತಿದೆ. ಹೌದು, ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಕೊಂದವರು ಯಾರೇ ಇರಬಹುದು, ಅವರಿಗೆ ಶಿಕ್ಷೆ ಆಗಬೇಕು. 1. ನಂಬರ್ 2, ಇಲ್ಲಿ ಈ ಪ್ರಕರಣದಲ್ಲಿ ಈಗ ಡಿಫೆನ್ಸ್ ಪರ ವಾದಿಸ್ತಿರುವಂಥವ್ರು ದರ್ಶನ್ ಕಡೆ ಟೀಮ್ನ ವಕೀಲರು ಬೇರೆಯದ್ದೇ ಮೆಸೇಜನ್ನು ಕೊಡ್ತಿದ್ದಾರೆ. ಆ ಕಡೆ ಪ್ರಾಸಿಕ್ಯೂಷನ್ ಕೂಡ ತುಂಬ ಅಚ್ಚುಕಟ್ಟಾಗಿ ತನ್ನ ವಾದವನ್ನು ಮಂಡಿಸ್ತಿದೆ. ಆದರೆ ನಿಮಗೆ ಮಾಡಿಸಬೇಕಾಗಿರುವಂಥದ್ದು, ನಿಮಗೆ ಅರ್ಥವಾಗಬೇಕಾಗಿರುವಂಥದ್ದು ಕೆಲವು ವಿಚಾರಗಳು, ತುಂಬ ಇಂಪಾರ್ಟೆಂಟ್ ಅನಿಸುವಂಥ ವಿಚಾರಗಳನ್ನು ಹೇಳಬೇಕಿದೆ. ಯಾಕಂದರೆ ಈ ನೆಲದ ಕಾನೂನು ದೊಡ್ಡದು, ನ್ಯಾಯಾಂಗ ವ್ಯವಸ್ಥೆ ದೊಡ್ಡದು. ಪೊಲೀಸರು ತಮ್ಮ ಕೆಲಸವನ್ನು ತಾವು ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಸುಮಾರು 3391 ಪುಟಗಳ ಚಾರ್ಜ್ ಶೀಟ್, ಹೆಚ್ಚುವರಿ 1300 ಪುಟಗಳ ಚಾರ್ಜ್ ಶೀಟ್, ಇವೆಲ್ಲವೂ ಕೂಡ ದೋಷಾರೋಪಣ ಪಟ್ಟಿ. ಅದು ಸಾಬೀತಾಗಬೇಕು, ಅಥವಾ ಅಲ್ಲಿರುವಂತಹ ಸಾಕ್ಷಿಗಳು, ಅದು ಸಾಂದರ್ಭಿಕ ಸಾಕ್ಷಿಗಳಿರಬಹುದು ಅಥವಾ ಡಿಜಿಟಲ್ ಸಾಕ್ಷಿಗಳಿರಬಹುದು, ತಾಂತ್ರಿಕ ಸಾಕ್ಷಿಗಳಿರಬಹುದು, ಇವೆಲ್ಲವೂ ಕೂಡ ನಿಜ ಅಥವಾ ಸುಳ್ಳು ಅನ್ನೋದು ಕೋರ್ಟ್ನ ಕಲಾಪದಲ್ಲಿ ನಿರ್ಧಾರ ಆಗುತ್ತೆ. ಅದನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳು ಕ್ಲಿಯರ್ ಮಾಡ್ತಾರೆ. ಈಗ 57ನೇ CCH ನ್ಯಾಯಾಲಯದಲ್ಲಿ IP ನಾಯ್ಕ್ ಬೆಂಚಲ್ಲಿ, ಅವರು ನ್ಯಾಯಾಧೀಶರಿದ್ದಾರೆ, ಅವರ ಬೆಂಚಲ್ಲಿ ಈ ಕಲಾಪ ನಡೀತಿರುವಂಥದ್ದು. ತುಂಬ ಸ್ಪಷ್ಟವಾಗಿ ಇಲ್ಲಿ ದರ್ಶನ್ ಅಂಡ್ ಟೀಮ್, ದರ್ಶನ್ ಅವರು ಈ ಕೇಸಲ್ಲಿ ಬಚಾವಾಗಬಹುದು, ಆಗದೆ ಇರಬಹುದು ಅನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಅನಿಸುವಂಥದ್ದು IPC 120B ಅಥವಾ BNS 61/2 ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ, ಕ್ರಿಮಿನಲ್ ಪಿತೂರಿ ಅಥವಾ ಒಳಸಂಚು, ಕೊಲೆಗೆ ಸಂಚು ಮಾಡಿನೇ ಇವರು ಕೊಲೆ ಮಾಡಿದ್ದಾರೆ ಅಥವಾ ಇಲ್ಲ. ಯಾಕಂದರೆ ಇಲ್ಲಿ ಸಂಚಿಗೆ ಸಹಕರಿಸಿದ್ರೂ ಕೂಡ ಅದೇ ಜೀವಾವಧಿ ಶಿಕ್ಷೆನೇ ಕೊನೆಗೆ ಜಡ್ಜ್ಮೆಂಟಲ್ಲಿ ಬರುತ್ತೆ. ಒಂದು. ಎರಡನೇದು, ಕಲ್ಪಬಲ್ ಹೋಮೊಸೈಡಾ ಅಥವಾ ನಾನ್ ಕಲ್ಪಬಲ್ ಹೋಮೊಸೈಡಾ ಅನ್ನುವಂಥದ್ದು ಕೂಡ ಇಲ್ಲಿ ನಿರ್ಧಾರ ಆದರೆ ದರ್ಶನ್ ಅವರು ಅಥವಾ ಅವರ ಟೀಮ್ ಬಚಾವಾಗುತ್ತೆ, ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನೂ ತುಂಬ ಸೂಕ್ಷ್ಮವಾಗಿ ನೀವು ಕೆಲವು ಕಡೆ ನೋಡಿರ್ತೀರಿ, ಪವಿತ್ರ ಗೌಡ ಅವರ ಪರ ವಕೀಲರು, ಅದು ಬಾಲನ್ ಅವರು ಇರಬಹುದು ಅಥವಾ ನಾರಾಯಣ ಸ್ವಾಮಿ ಅವರು ಇರಬಹುದು, ಇಬ್ಬರೂ ಕೂಡ ಬಹುಪಾಲು ವೇದಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಪವಿತ್ರ ಗೌಡಗೂ ಈ ಕೇಸ್ಗೂ ಸಂಬಂಧವೇ ಇಲ್ಲ, ಅದಕ್ಕೆ ಯಾವುದೇ ಸಾಕ್ಷಿನೂ ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ಕೋರ್ಟಲ್ಲೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ, ಅವರ ವಾದದ ಸಂದರ್ಭದಲ್ಲಿ ಇದನ್ನೇ ಪ್ರತಿಪಾದಿಸ್ತಾರೆ. ಇಲ್ಲಿ ನೋಡಿ, ಅವ್ರು ಹೇಳ್ತಿರೋ ಪ್ರಕಾರ, ವಕೀಲರು ಹೇಳ್ತಿರೋ ಪ್ರಕಾರ ಜಡ್ಜ್ ಇದುವರೆಗೂ ಏನನ್ನು ಹೇಳಿಲ್ಲ, ತೀರ್ಪು ಬರಬೇಕಿದೆ, ಕ್ರಾಸ್ ಎಕ್ಸಾಮಿನೇಷನ್ ಆಗ್ತಿದೆ. ಡಿಫೆನ್ಸ್ ವಕೀಲರ ವಾದ ನೋಡಿದ್ರೆ ನೋಡಿ, ಇಲ್ಲಿ 3 ಪ್ರತ್ಯಕ್ಷ ಸಾಕ್ಷಿಗಳನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಯಾರವರು 3? ಪುನೀತ್ ಹಲ್ಲೆ ಆಗುವುದನ್ನು ಕಣ್ಣಾರೆ ಕಂಡವನು, ಆ ಸಂದರ್ಭ ಅಲ್ಲೇ ಇದ್ದವನು, 164 ಅಡಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ ಮ್ಯಾಜಿಸ್ಟ್ರೇಟ್ ಮುಂದೆ. ಒಂದು. ಎರಡನೇದು, ಕಿರಣ್ ಮಲ್ಲಿಕಾರ್ಜುನ್ ನರೇಂದ್ರ ಸಿಂಗ್ ಶೆಡ್ನಲ್ಲಿ ಕೆಲಸಕ್ಕಿದ್ದವರು, ಆ ಸಂದರ್ಭ ಅಲ್ಲಿ ಹಾಜರಿದ್ದರು, ಅವರು ಕೊಟ್ಟಿರುವಂಥದ್ದು. ಇದಲ್ಲದೆ ಅಪ್ರೂವರ್ ಆಗಿರುವಂಥದ್ದು ಆರೋಪಿ, 13ನೇ ಆರೋಪಿ ದೀಪಕ್ ಕುಮಾರ್. ಯಾರೀ ದೀಪಕ್ ಕುಮಾರ್? ಇದೆಲ್ಲ ಆದಮೇಲೆ ಯಾವುದೋ ಹಣಕಾಸಿನ ಕಾರಣಕ್ಕೆ ನಾವೇ ಹೊಡೆದಾಕಿದ್ವಿ ಅಂತ ಹಣ ತಗೊಂಡು ಈ ಕೇಸನ್ನು ಮುಚ್ಚು ಹಾಕೋದಕ್ಕೆ ಮುಂದೆ ಬಂದಿದ್ದವನು ಎನ್ನಲಾಗ್ತಿರುವಂತಹ ಚಾರ್ಜ್ ಶೀಟ್ ಪೊಲೀಸರ ವಾದದ ಪ್ರಕಾರ, ಪ್ರಾಸಿಕ್ಯೂಷನ್ ವಾದದ ಪ್ರಕಾರ ಆತ ಅಪ್ರೂವರ್ ಆಗಿ ಹಲ್ಲೆ ಆಗಿದ್ದನ್ನು ಒಪ್ಕೊಂಡಿದ್ದಾನೆ, ಹಲ್ಲೆ ಮಾಡಿದ್ದನ್ನು ಒಪ್ಕೊಂಡಿದ್ದಾನೆ. ಈ 3 ಪ್ರತ್ಯಕ್ಷ ಸಾಕ್ಷಿಗಳು ಹಲ್ಲೆ ಆಗಿದ್ದನ್ನು ನೋಡಿದ್ದೇವೆ ಅಂತ ಹೇಳಿದಂತೆ ಚಾರ್ಜ್ ಶೀಟ್ನ ಸಾಲುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ಹಲ್ಲೆ ಆಗಿದೆ, ಆ ಹಲ್ಲೆ ಕೊಲೆಯಲ್ಲಿ ಅಂತ್ಯವಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಬೇರೆ ಬೇರೆ ಸಾಕ್ಷಿಗಳು ನಿರ್ಧರಿಸ್ತಾವೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬಹುದು, ಮತ್ತೊಂದು ಮಗದೊಂದು. ಇದಲ್ಲದೆ ಈ ಪ್ರಕರಣ ಹೊರಗೆ ಬರಲಿಕ್ಕೆ ಬಹುಮುಖ್ಯ ಕಾರಣವಾಗಿದ್ದು ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಅದು ಒಂದು ಖಾಸಗಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಕೇವಲ್ ರಾಮ್ ದೊರ್ಜಿ ಎನ್ನುವಂಥವ್ರು 9ನೇ ತಾರೀಕು ಅವ್ರು ನೋಡ್ತಾರೆ, ನಾಯಿಗಳು ಹೇಳ್ಕೊಂಡು ಹೋಗ್ತಿರುವಂಥದ್ದು. ಅದನ್ನು ನೋಡಿ
ನೋಡಿ ಇಂಥದ್ದೊಂದು ಡೆಡ್ ಬಾಡಿ ಬಿದ್ದಿದೆ ಸುಮನಹಳ್ಳಿ ಹತ್ರ, ಪೊಲೀಸರಿಗೆ ದೂರು ಕೊಡ್ತಾನೆ. ಆಗ ಪೊಲೀಸರು ಬರ್ತಾರೆ, ಅಲ್ಲಿಂದ ಶುರುವಾಗತ್ತೆ. ಇಲ್ಲಿ ಡೆಡ್ ಬಾಡಿ ಬಿದ್ದಿದೆ, ಡೆಡ್ ಬಾಡಿ ಯಾರ್ದು ಅನ್ನೋದು ಗೊತ್ತಾಗಬೇಕಿದೆ, ನಾಯಿಗಳು ಆಲ್ರೆಡಿ ಕಚ್ಚಿದಾವೆ, ಇದರ ಜೊತೆಯಲ್ಲಿ ಆ ಡೆಡ್ ಬಾಡಿ ಯಾರದ್ದು ಅನ್ನೋದು ಪೊಲೀಸರಿಗೆ ಗೊತ್ತಿರಲಿಲ್ಲ. ಆಮೇಲೆ ಹೇಗೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಹೇಗೆ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಒಟ್ಟುಗೂಡಿಸ್ಕೊಂಡು ಇಂಥವರೇ ಮಾಡಿದ್ದಾರೆ ಅಂತ ಪೊಲೀಸರು ದಸ್ತಗಿರಿ ಮಾಡಿ ತಗೊಂಡೋಗ್ತಾರೆ. ಅನಂತರದಲ್ಲಿ ಈಗಲೂ ಕೂಡ ದರ್ಶನ್ ಅಂಡ್ ಟೀಮ್, ಪವಿತ್ರ ಗೌಡದಿಂದ ಎಲ್ಲರೂ ತನಕ 17 ಜನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವಿನಃ ಸಜಾ ಬಂಧನದಲ್ಲಿಲ್ಲ. ಜನಕ್ಕೆ ಅದು ಕೂಡ ಅರ್ಥ ಆಗಬೇಕಿದೆ, ಅವ್ರಿಗಿನ್ನೂ ಶಿಕ್ಷೆ ಆಗಿಲ್ಲ. ಟ್ರಯಲ್ ಆಗ್ತಿದೆ, ಟ್ರಯಲ್ ಸಂದರ್ಭದಲ್ಲಿ ಅವರು ಜೈಲಲ್ಲಿದ್ದಾರೆ. ಇಲ್ಲಿ ನಾರಾಯಣ ಸ್ವಾಮಿ ಅವರ ಕೆಲವು ವಾದಗಳು, ವಕೀಲರು ಅವರು ಕೆಲವು ಖಾಸಗಿ ವಾಹಿನಿಗಳಲ್ಲಿ ಹೇಳ್ಕೊಂಡಿರೋದು, ಪವಿತ್ರ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ಸಣ್ಣದೊಂದು ಡಾಕ್ಯುಮೆಂಟ್ ಕೂಡ ಇಲ್ಲ, ಸಾಕ್ಷಿನೇ ಇಲ್ಲ, ಅಸಲಿ ಸಾಕ್ಷಿನೇ ಇಲ್ಲ. A1 ನೋಡಿ, ಇಲ್ಲಿ A1 ಪವಿತ್ರ ಗೌಡನೇ ಇಲ್ಲ ಅಂದರೆ ಈ ಕೇಸೇ ನಿಲ್ಲೋದಿಲ್ಲ. ತುಂಬ ಸ್ಪಷ್ಟವಾಗಿ ಉಲ್ಲೇಖಿಸಬೇಕಾದಂತಹ ವಿಚಾರ. A1 ಪವಿತ್ರ ಗೌಡನೇ ಇಲ್ಲ ಅಂದರೆ ಈ ಕೇಸ್ ನಿಲ್ಲೋದಿಲ್ಲ. ಹೇಗೆ ರೇಣುಕಾಸ್ವಾಮಿ ತುಂಬ ದಾರುಣವಾಗಿ ರಾಕ್ಷಸೀಯವಾಗಿ ಹಲ್ಲೆಗೊಳಗಾಗಿ ಸತ್ರಲ್ಲ ರೇಣುಕಾಸ್ವಾಮಿ, ಅವರ ಸಾವಿಗೆ ನ್ಯಾಯ ಸಿಗಬೇಕಿದೆ. ಆದರೆ ಅವರ ಫೋನು ಕೂಡ ಈಗ ಆ ನ್ಯಾಯಕ್ಕೆ ಸಾಕ್ಷಿಯಾಗಿ ಉಳಿಬೇಕಿದೆ. ಆ ಫೋನ್ ಇನ್ನೂ ಸಿಕ್ಕಿಲ್ಲ ಅನ್ನೋದು ಎಷ್ಟು ಮುಖ್ಯನೋ ಡಿಫೆನ್ಸ್ ಪರ ವಕೀಲರು ನಾರಾಯಣ ಸ್ವಾಮಿ ಅವರು ಕೆಲವು ಕಡೆ ಮೆನ್ಷನ್ ಮಾಡಿರೋ ಪ್ರಕಾರ ಆ ಒಂದು ಡಾಕ್ಯುಮೆಂಟ್ ಇಲ್ಲ, ಪವಿತ್ರ ಭಾಗಿಯಾಗಿದ್ದಾರೆ ಈ ಪ್ರಕರಣದಲ್ಲಿ, ಅಲ್ಲಿಗೆ ಸೆಡ್ಗೆ ಬಂದಿಲ್ಲ ಅವರು ಅಂತಾರೆ. ಲೊಕೇಶನ್ ಡಂಪಿಂಗ್ ಇರಬಹುದು ಅಥವಾ CDRಗಳಿರಬಹುದು, ಇವೆಲ್ಲವೂ ಕೂಡ ಅಲ್ಲಿ ಇದ್ರು ಅನ್ನೋದನ್ನು ಹೇಳ್ತಿದ್ದಿದೆ ಅನ್ನೋದು ಚಾರ್ಜ್ ಶೀಟ್ ಹೇಳುತ್ತೆ. 3391 ಪುಟಗಳ ದೋಷಾರೋಪಣಾ ಪಟ್ಟಿಯಲ್ಲಿ ಹೇಳುತ್ತೆ. ಅದಕ್ಕೂ ಕೂಡ ಅವರು ಕೆಲವು ವಿಚಾರ ಹೇಳ್ತಾರೆ. 300 ಮೀಟರ್ ಏನೋ ಕೊಡ್ತಾರೆ. ವಿಶೇಷ ಅಂದರೆ ಆ ಶೆಡ್ಗೆ ಸನಿಹದಲ್ಲಿ ಅರ್ಧ ಕಿಲೋಮೀಟರ್ ದೂರದಲ್ಲೂ ಏನೋ ಅವ್ರ ಮನೆ ಇದೆ, ಅವ್ರ ಕೆಲಸ ಮಾಡೋ ಜಾಗ ಇದೆ, ಎಲ್ಲವೂ ಕೂಡ ಇದೆ ಅನ್ನೋದನ್ನು ಹೇಳ್ತಾರೆ. ಇದರ ಜೊತೆಯಲ್ಲಿ ಚಪ್ಪಲಿಯಿಂದ ಹೊಡೆದ್ರು ಪವಿತ್ರ ಗೌಡ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಸಾಲು. ಅದರಲ್ಲಿ ರಕ್ತದ ಕಲೆಗಳಿದ್ವು ಅನ್ನುವಂಥದ್ದು ಪೊಲೀಸರ ಸಾಲು. ಚಾರ್ಜ್ ಶೀಟ್ನ ಕತೆ ಸಾರಾಂಶ ನಿಮ್ಗೆ ಅರ್ಥ ಆಗೋ ರೀತಿ ಸಿಂಪಲ್. ಇದೇ ಪ್ರಕರಣದಲ್ಲಿ ಪವಿತ್ರ ಗೌಡ ಚಪ್ಪಲಿಲಿ ಹೊಡೆದಿದ್ದಕ್ಕೆ ಉಳಿದವರು ಪ್ರವೋಕ್ ಆಗಿ ಅವನನ್ನು ಹೊಡೆದ್ರು ಅನ್ನುವಂತಹ ವಾದ ಕೂಡ ಇದೆ. ಜನ ಕೂಡ ಅದೇ ಮಾತಾಡ್ತಿದ್ದಾರೆ. ಆದರೆ ಹಲ್ಲೆಗೂ ಮುಂಚೆನೆ ಕೇವಲ ಚಪ್ಪಲಿಯಿಂದ ಹೊಡೆದ ತಕ್ಷಣ ರಕ್ತ ಬರುತ್ತಾ? ವಕೀಲರು ಪ್ರಶ್ನೆ ಮಾಡುವಂತಹ ವಿಚಾರ ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲೂ ಮತ್ತೊಂದು ಕಡೆನೂ ಪ್ರಾಸಿಕ್ಯೂಷನ್ ವರ್ಸಸ್ ಡಿಫೆನ್ಸಲ್ಲಿ ಇಲ್ಲ, ಮೊದಲೇ ಹಲ್ಲೆ ಆಗಿತ್ತು, ಆನಂತರದಲ್ಲಿ ಏನಾದರೂ ಹೊಡೆದಿದ್ರೆ ರಕ್ತ ಮೇಲೆ ಇದಕ್ಕೂ ತಾಕುತ್ತೆ, ಬಟ್ಟೆಗೂ ಸಿಡ್ಲುತ್ತೆ, ರಾಚುತ್ತೆ. ಹಾಗಿದ್ರೆ ಫಸ್ಟ್ ಹಲ್ಲೆ ಮಾಡಿ ಅನಂತರದಲ್ಲಿ ಹೊಡೆದ್ರ ಚಪ್ಪಲಿಯಿಂದ, ಅಥವಾ ಚಪ್ಪಲಿಯಿಂದ ಹೊಡೆದಿದ್ದ ಕೂಡಲೇ ರಕ್ತ ಬಂತು, ಅದು ಅವರ ಬಟ್ಟೆ ಮೇಲೆ ಬಿತ್ತು ಅನ್ನೋದೇ ಮುಖ್ಯ ಆಗುತ್ತಾ? ಇಂಥ ಅತಿ ಸೂಕ್ಷ್ಮ ವಿಚಾರಗಳು ಕೂಡ ಈಗ ಪೊಲೀಸರ ಚಾರ್ಜ್ ಶೀಟ್ನ ಎಲ್ಲ ದೋಷಾರೋಪಣೆಗಳನ್ನು ಸಾಬೀತುಪಡಿಸಿಕೊಳ್ಳೋದಕ್ಕೆ ಪ್ರಾಸಿಕ್ಯೂಷನ್ ಹರಸಾಹಸ ಪಡಬೇಕಾಗುತ್ತದೆ. ಇದು ಒಂದು ವಿಚಾರ. ಎರಡನೇದ್ದು, ಇಲ್ಲಿ ಟೆಕ್ನಿಕಲಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಆಗಿದೆ, ಕ್ರಿಮಿನಲ್ ಪಿತೂರಿ ಮಾಡಿ ಇವರು ಸಂಚು ಮಾಡಿ ರೇಣುಕಾಸ್ವಾಮಿಯನ್ನು ಕೊಂದಿದ್ದಾರೆ ಅನ್ನೋದಾದರೆ ಆರಂಭದಿಂದಲೂ ಇವರೇ ಕೊಡ್ತಿರುವ CCTVಗಳನ್ನು ಕೂಡ ಡಿಫೆನ್ಸ್ ಲಾಯರ್ಸ್ ಬಳಸ್ಕೋತಾರೆ. ಎಕ್ಸಾಂಪಲ್, ಕಿಡ್ನಾಪ್ ಸಂದರ್ಭದ್ದು ಆತನಿಗೆ ಬಾಯಿಗೆ ಬಟ್ಟೆ ಕಟ್ಟಿಲ್ಲ ಅಥವಾ ಕೈಕಾಲು ಕಟ್ಟಿಲ್ಲ, ಆತನಿಗೆ ಕಿಡ್ನಾಪ್ ಅಂದರೆ ಆ ವ್ಯಕ್ತಿಯ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಎತ್ತಾಕೊಂಬರುವಂಥದ್ದು ಕಿಡ್ನಾಪ್. ಆದರೆ ಅಲ್ಲಿನ CCTVಗಳ ಫುಟೇಜ್ನಲ್ಲಿ ಆ ಟೋಲ್ ಬಳಿ ಬರುವಂಥದ್ದು ಮತ್ತೊಂದು, ಅಲ್ಲೆಲ್ಲೂ ಕೂಡ ಆತನನ್ನು ಆ ರೀತಿ ಬಲವಂತವಾಗಿ ಕರೆದುಕೊಂಡು ಬಂದಂತಹ ದೃಶ್ಯಗಳಿಲ್ಲ. ಹಾಗಿದ್ರೆ ಕಿಡ್ನಾಪ್ ಹೇಗಾಗತ್ತೆ ಅಂತ ಕೂಡ ಪ್ರತಿಪಾದನೆ ಮಾಡಬಹುದು. ನಿಜಕ್ಕೂ ರೇಣುಕಾಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕಿದೆ, ಇಲ್ಲ ಅಂತಲ್ಲ. ಆದರೆ ಕೋರ್ಟ್ನಲ್ಲಿ ಎಮೋಷನ್ಸ್ಗೆ ಬೆಲೆ ಇರೋದಿಲ್ಲ, ಎವಿಡೆನ್ಸ್ಗೆ ಬೆಲೆ ಇರುತ್ತೆ. ನಾವೆಷ್ಟೇ ಎಮೋಷನ್ ಆಗಿ ಮಾತಾಡಿದ್ರೂ ಕೂಡ ಅಲ್ಲಿ 4 ಕಣಿ ಬೆಲೆ ಸಿಗೋದಿಲ್ಲ. ಎವಿಡೆನ್ಸ್, ನ್ಯಾಯ ವ್ಯವಸ್ಥೆ ಕೇಳುವಂಥದ್ದು ಎವಿಡೆನ್ಸ್, ಸಾಕ್ಷಿ. ಕಾರಣ ಏನಂದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ಯಾರು ಎಂತಹ ಮುಖವಾಡ ಹಾಕ್ಕೊಂಡು ಅಲ್ಲಿಗೆ ಬಂದಿರ್ತಾರೆ, ಯಾರು
ತಪ್ಪು ಮಾಡಿರ್ತಾರೆ, ಯಾರು ತಪ್ಪು ಅದನ್ನು ಭೇದಿಸಬೇಕಾದ್ದು ನ್ಯಾಯಾಂಗ ವ್ಯವಸ್ಥೆ. ಅದು ವಕೀಲರಿರಬಹುದು, ಜಡ್ಜ್ ಇರಬಹುದು ಮತ್ತು ಇಲ್ಲಿನ ಈ ನೆಲದ ಕಾನೂನುಗಳು. ಈ ಆಧಾರದಲ್ಲೇ ತನಿಖಾಧಿಕಾರಿಗಳು, ಪೊಲೀಸರು ಅವರ ಕೆಲಸವನ್ನು ಅವರು ಮಾಡ್ತಾರೆ. ಇಲ್ಲಿ ಕ್ರಿಮಿನಲ್ ಪಿತೂರಿನೇ ಆಗಿದೆ ಅನ್ನೋದಾಗಿದ್ದರೆ ಯಾರ್ಯಾರೋ ಪಾಪ ಒಬ್ಬ ಆಟೋ ಡ್ರೈವರು, ಕಾರ್ ಡ್ರೈವರು ಇವರೆಲ್ಲ ಬಂದು ಭಾಗಿಯಾಗ್ತಿರ್ಲಿಲ್ಲ. ಇವನನ್ನು ಕರ್ಕೊಂಡು ಹೋಗ್ತಿರೋದೇ ಕೊಲೆ ಮಾಡೋದಕ್ಕೋಸ್ಕರನಪ್ಪ, ನಾವ್ಯಾಕೆ ಭಾಗಿಯಾಗಬೇಕು? ಅಥವಾ ಏನೋ ಹೀರೋ ಅನ್ನೋ ಕಾರಣಕ್ಕೆ ಬಂದು ಭಾಗಿಯಾಗಿದ್ದಾರೆ ಅಂದರೂ ಕೂಡ ಅವರೀಗ ತುಂಬ ಸಂಕಷ್ಟ ಅನುಭವಿಸ್ತಿದ್ದಾರೆ. ಒಂದು ವೇಳೆ ಇಂಥದ್ದೇ ಆಗಿದರೆ ಯಾರೂ ಬರ್ತಿರಲಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ. ಇನ್ನೂ ಮುಖ್ಯವಾಗಿ ಚಾರ್ಜ್ ಶೀಟ್ನಲ್ಲಿ ಶೆಡ್ ಒಳಗಡೆ CCTV ಫುಟೇಜ್ ಇದೆ, CCTV ಇತ್ತು, ಅದರ ಫುಟೇಜ್ ಇದೆ ಅನ್ನುವಂಥದ್ದು ಎಲ್ಲೂ ದಾಖಲಾಗಿಲ್ಲ ಅನ್ನುವಂತಹ ಸ್ಫೋಟಕ ವಿಚಾರ ಕೂಡ, ಅಸಲಿ ಸಾಕ್ಷಿ ಸಂಗತಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಕೋರ್ಟ್ ಮುಂದೆ ಇವೆಲ್ಲವೂ ಬರುತ್ತೆ. ಈಗ ಅವರ ಚಾರ್ಜ್ ಶೀಟ್ ಅಷ್ಟು ತೊಗೊಂಡೋಗಿಬಿಟ್ಟು ಸಬ್ಮಿಟ್ ಮಾಡಿದ ಕೂಡಲೇ ಇವರೇ ಅಪರಾಧಿ, ಇವರೇ ಕೊಲೆಗಾರರು ಅಂತ ಯಾರೂ ಹೇಳೋದಿಲ್ಲ. ಹೇಳಬೇಕಾಗಿರುವಂಥದ್ದು ಜಡ್ಜ್. ನಮ್ಮ ಮೀಡಿಯಾ ಟ್ರಯಲ್ ಮಾಡ್ತಿರುವಂತಹ ಮಾಧ್ಯಮಗಳ ನ್ಯಾಯ ವ್ಯವಸ್ಥೆಯಲ್ಲಿ ಕೊಡುವಂತಹ ಜಡ್ಜ್ಮೆಂಟ್ ಅಲ್ಲ, ಅದು ಕೋರ್ಟ್ ಕೊಡಬೇಕು. ಕೋರ್ಟ್ ಕೊಟ್ಟ ಮೇಲೇ ಅದು ಗೊತ್ತಾಗುವಂಥದ್ದು ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ. ಇನ್ನೂ ಮುಖ್ಯವಾಗಿ ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ನಾಯಿ ಕಚ್ಚಿದ್ದ ಮಾರ್ಕ್ ಇದೆ ಅನ್ನೋದನ್ನು, ಹಲ್ಲೆಯ ಥಳಿತದ ಮಾರ್ಕ್ಗಳಿದೆ ಅನ್ನುವಂಥದ್ದು ಎಲ್ಲ ದಾಖಲಾಗಿದೆ. ನಾಯಿ ಕಚ್ಚಿದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಡಿಫೆನ್ಸ್ ವಕೀಲರಿಗೆ ಯಾವ ರೀತಿ ಹೇಗೆ ಬಳಸ್ಕೋಬಹುದು ಈ ಪ್ರಕರಣವನ್ನು, ಈ ವಿಚಾರವನ್ನು, ಈ ಸಾಲನ್ನು ಅಂತ ನೋಡ್ಕೋತಾರೆ. ಇನ್ನೂ ಮುಖ್ಯವಾಗಿ ಇಲ್ಲಿ ಈಗ ಬಾಲನ್ ಅವರು ಇರಬಹುದು ಅಥವಾ ದರ್ಶನ್ ಪರ ವಕೀಲರಾದಂತಹ CV ನಾಗೇಶ್ ಅವರು, ಹಿರಿಯ ವಕೀಲರು, ನಾರಾಯಣಸ್ವಾಮಿ ಸೇರಿದಂತೆ ಕೆಲವರು ಇದನ್ನು ರಾಜಕೀಯ ಪಿತೂರಿ ಅಂತ ಹೇಳ್ತಿರುವ ಜೊತೆಯಲ್ಲಿ ಆ ರೀತಿ ತಮ್ಮ ವಾದವನ್ನು ಆ ಬೇಸಲ್ಲಿ ನಿಲ್ಲಿಸುವ ಜೊತೆಯಲ್ಲಿ ಈತ ಮತ್ತೊಬ್ಬರ ಅಭಿಮಾನಿಯಾಗಿದ್ದ ಅಂತ ಮತ್ತೊಬ್ಬರು ಮಾಡಿಸಿದ್ದಿರಬಹುದು ಎನ್ನುವಂತಹ ಈ ಪ್ರಕರಣವನ್ನು, ಅದನ್ನು ತಗೊಂಡು ದರ್ಶನ್ ಅವರ ತಲೆ ಮೇಲೆ ಕಟ್ಟಿದ್ದಾರೆ ಅನ್ನುವಂತಹ ಒಂದು ಹೊಸ ವಾದವನ್ನು ಕೂಡ ಮಂಡಿಸ್ತಿದ್ದಾರೆ. ಅದು ಯಾರು ಮಾಡಿದಾರೋ ಅದು ಸೆಕೆಂಡ್ರಿ, ಅದು ಗೌರವಾನ್ವಿತ ಕೋರ್ಟ್ ತುಂಬ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ಹೇಳುತ್ತೆ. ತಪ್ಪು ಇವರೇ ಮಾಡಿದರೆ ಇವರೇ ಶಿಕ್ಷೆ ಆಗುತ್ತೆ, ಇಲ್ಲ ಇವರು ಮಾಡಿಲ್ಲ ಅಂದರೆ ಇವ್ರಿಗೆ ಶಿಕ್ಷೆ ಆಗೋದಿಲ್ಲ. ಇದು ಇಲ್ಲಿ ತುಂಬ ಮುಖ್ಯ ಅನಿಸುವಂಥದ್ದು, ಇದು ನನ್ನ ಮಗನದ್ದೇ ಅಂತ ಮೃತ ದೇಹವನ್ನು ಗುರುತು ಪತ್ತೆ ಮಾಡುವಲ್ಲಿ 2 ಸಾಕ್ಷಿಗಳನ್ನು ಪೊಲೀಸರು ಒದಗಿಸ್ತಾರೆ. ಒಂದು RS ಅನ್ನುವಂತಹ ಸಿಂಬಲ್ ಇದ್ದಂತಹ ಅಥವಾ RS ಅನ್ನುವಂತಹ ಗೋಲ್ಡ್ ಚೈನ್ ರೇಣುಕಾಸ್ವಾಮಿ ಅವರ ಕೊರಳಲ್ಲಿತ್ತು. ಆ ಚೈನು ಮೃತದೇಹದ ಜೊತೆಯಲ್ಲಿ ಸಿಕ್ಕಿರಲಿಲ್ಲ. ಪೊಲೀಸರು ಮತ್ತೊಂದು ಸಂದರ್ಭದಲ್ಲಿ ಮತ್ತೊಬ್ಬರನ್ನು, ಶಂಕಿತರನ್ನು ಕರೆದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ತಗೋತಾರೆ. ರವಿ ಮತ್ತು ಜಗದೀಶ್ ಎನ್ನುವರು ಅದನ್ನು ಕಿತ್ಕೊಂಡಿದ್ರು ಹಲ್ಲೆಯ ಸಂದರ್ಭದಲ್ಲಿ. RS ಅಂದರೆ ರೇಣುಕಾಸ್ವಾಮಿ ಮತ್ತು ಅವರ ಧರ್ಮಪತ್ನಿ ಸಹನಾ ಅವರ ಹೆಸರಿನ ಇನಿಷಿಯಲ್ಗಳಾಗಿತ್ತು. ಅದಲ್ಲದೆ ಉಂಗುರ, ಅದು ಎಂಗೇಜ್ಮೆಂಟ್ನ ಉಂಗುರ, ಇವೆರಡೂ ಕೂಡ ನನ್ನ ಮಗನದ್ದೇ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲೂ ಕೂಡ ರತ್ನಪ್ರಭಾ ಅವರು ಗೌರವಾನ್ವಿತ ನ್ಯಾಯಾಧೀಶರು ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಾಲನ್ ಅವರ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ. ಇದಲ್ಲದೆ ಕೋರ್ಟ್ ಶೆಡ್ ಒಳಗಡೆ ಕೂಡ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ ಅನ್ನೋದು ಮುಖ್ಯವಾದ ವಿಚಾರ. ಆದರೆ ಆತನ ಹೆಸರನ್ನು ಎಲ್ಲಿಯೂ ಕೂಡ ಇದುವರೆಗೂ ತನಿಖಾಧಿಕಾರಿಗಳು ಬಹಿರಂಗಗೊಳಿಸಿಲ್ಲ. ಕೊನೆಯ ಸಂದರ್ಭದಲ್ಲಿ ಆ ಪ್ರಮುಖ ಸಾಕ್ಷಿಯನ್ನು ಕರೆತರಬಹುದಾ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದ್ದಿದೆ. ಇದರ ಜೊತೆಯಲ್ಲಿ ಇಡೀ ಪ್ರಕರಣವನ್ನು ನೋಡಿದಾಗ ಬಹುಪಾಲು ಈಗ ಡಿಫೆನ್ಸ್ ಹೇಳ್ತಿರುವಂಥದ್ದು ಪೊಲೀಸರಿಗೆ ಮುಂದೆ ಗೊತ್ತಾಗತ್ತೆ. ಯಾಕಂದರೆ ಇಲ್ಲಿ ಸಾಂದರ್ಭಿಕ ಸಾಕ್ಷಿಗಳನ್ನು ಒಂದಕ್ಕೊಂದು ಜೋಡಿಸುವ ಮೂಲಕ ಇವರು ಈ ಕಥೆಯನ್ನು ಕಟ್ತಿದ್ದಾರೆ. ಆದರೆ ಇಲ್ಲಿ ಬಹುಪಾಲು ಜನ ನಿರಪರಾಧಿಗಳಿದ್ದಾರೆ, ಅದರಲ್ಲಿ ಪವಿತ್ರ ಗೌಡ ಕೂಡ ಒಬ್ಬರು ಅನ್ನೋದನ್ನು ಅವರ ಪರ ವಕೀಲರು ಪ್ರತಿಪಾದನೆ ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಡಿಪಾರ್ಟ್ಮೆಂಟಲ್ ವಿಟ್ನೆಸ್ಗಳು ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ತುಂಬ ಸ್ಪಷ್ಟವಾಗಿ ಹೇಳಬೇಕು, 27 ಜನ 164 ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಇದಲ್ಲದೆ ಸರ್ಕಾರಿ ಅಧಿಕಾರಿಗಳು ಅಂತ ಕೋರ್ಟ್ ಮುಂದೆ ತಮ್ಮ ಹೇಳಿಕೆಯನ್ನು ಕೊಟ್ಟವರು 64 ಜನ. ಅಲ್ಲೂ ಕೂಡ ಡಿಫೆನ್ಸ್ ತುಂಬ ಸ್ಪಷ್ಟವಾಗಿ ಬಳಸ್ಕೊಳ್ಳುತ್ತೆ, ನಿಮ್ಮ ಪ್ರಾಸಿಕ್ಯೂಷನ್ ನಿಮ್ಮ ವಾದವನ್ನು, ನಿಮ್ಮ ದೋಷಾರೋಪಣವನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ನೀವು ನಿಮ್ಮದೇ ಸರ್ಕಾರಿ ನೌಕರರನ್ನು 64 ಜನರನ್ನು ತರಿಸಿ ಹೇಳಿಕೆ ಕೊಡಿಸಿರಬಹುದು ಅಂತ ಕೂಡ ವಾದ ಮಂಡಿಸಬಹುದು. ಯಾಕಂದರೆ
ಈ ಪೈಕಿ 8 ಜನ ಸರ್ಕಾರಿ ಅಧಿಕಾರಿಗಳ ಹೇಳಿಕೆಗಳ ದಾಖಲಾಗಿದೆ. ಇದರ ಜೊತೆಯಲ್ಲಿ 56 ಪೊಲೀಸರ ಹೇಳಿಕೆಗಳು ಕೂಡ ಉಲ್ಲೇಖವಾಗಿದೆ. ಟೋಟಲ್ 231 ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಸಂಬಂಧಪಟ್ಟ ತನಿಖಾಧಿಕಾರಿಗಳು ದಾಖಲಿಸಿದ್ದಾರೆ. ಫೈನಲಿ ಕೋರ್ಟ್ ಸ್ಪಷ್ಟವಾಗಿ ಈ ಎಲ್ಲ ಅಂಶಗಳನ್ನು, ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಡಿಫೆನ್ಸ್ ಬಳಸ್ಕೊಳ್ಳುತ್ತೆ. ಅಲ್ಲಿ ದೋಷಾರೋಪಣ ಪಟ್ಟಿಯಲ್ಲಿ ಏನಾದರೂ ತಪ್ಪುಗಳು ಹೆಚ್ಚಾಗಿದ್ದರೆ ಈ ಕೇಸ್ ನಿಲ್ಲೋದಿಲ್ಲ. ಡಿಫೆನ್ಸ್ ಅದನ್ನು ತುಂಬ ಅಚ್ಚುಕಟ್ಟಾಗಿ ಬಳಸ್ಕೊಳ್ಳುತ್ತೆ. ಬಡಿದು ಬಾಯಿಗೆ ಹಾಕ್ಕೊಳ್ಳೋದಕ್ಕೆ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರು, ಬಾಲನ್ ಅವರು, ಇಂತಹವ್ರು ಇದ್ದಾರಲ್ಲ, ಈ ಪ್ರಕರಣದಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ತನಿಖಾಧಿಕಾರಿಗಳು ಮತ್ತು ಪ್ರಾಸಿಕ್ಯೂಷನ್ ತಮ್ಮ ದೋಷಾರೋಪಣ ಪಟ್ಟಿಯನ್ನು ಸಾಬೀತುಪಡಿಸದೆ ಹೋದಲ್ಲಿ ಅದರಲ್ಲಿನ ತಪ್ಪುಗಳು ಕೆಲವಿದಾವೆ ಅನ್ನೋದನ್ನು ಹಿರಿಯ ವಕೀಲರು ಕೂಡ ಈಗ ಮಾತಾಡ್ತಿರೋದು. ಆ ತಪ್ಪುಗಳು ನಿಜ ಅಂತ ಪ್ರಾಸಿಕ್ಯೂಷನ್ ವಾದಿಸದೇ ಹೋದಲ್ಲಿ ಕೇಸ್ ತುಂಬ ಅಂದರೆ ತುಂಬಾ ಉಲ್ಟಾ ಹೊಡಿಬಹುದು. ಅಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯವರ ಸಾವಿಗೆ, ಅವರ ಹತ್ಯೆಗೆ ನ್ಯಾಯ ಸಿಗೋದು ಕಷ್ಟ ಆಗಬಹುದು. ಅಥವಾ ಈ ಪ್ರಕರಣದಲ್ಲಿ ಇದೇ ಟೀಮ್ ಮಾಡಿದೆ, ಮತ್ತೊಬ್ರು ಯಾರೋ ಮಾಡಿ ಇವ್ರ ಮೇಲೆ ಹಾಕ್ತಿದ್ದಾರೆ ಅನ್ನುವಂತಹ ಚರ್ಚೆಗಳ ಮಧ್ಯೆ ನಿಜಕ್ಕೂ ಆತನನ್ನು ಕೊಂದವರಿಗೆ ಶಿಕ್ಷೆ ಆಗಬೇಕು, ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕಿದೆ.